ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 8ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ, ಇತ್ತೀಚೆಗೆ ಯಾವ ಭಾರತೀಯ ಆಟಗಾರ ICC ಟೆಸ್ಟ್ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ಬುಮ್ರಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮ ಒಂದು ಎಕ್ಸಾಮಿನೇಷನ್ನು ದ್ಯಾಟ್ ಈಸ್ PCL ಕೇಳಬಹುದು, PSI ಕೇಳಬಹುದು, ತದನಂತರದಲ್ಲಿ ನಿಮ್ಮ ಒಂದು KE ಎಕ್ಸಾಮಿನೇಷನಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ ನೋಡಿ, ನಿಮ್ಮ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, ಕ್ರೀಡೆ ವಿದೇಶಿ ಅಂತ ಒಂದು ಇದರಲ್ಲಿ ನಂಬರ್ 1 ಸ್ಥಾನಕ್ಕೇರಿದ ಭಾರತ ತಂಡದ ಮೊದಲ ವೇಗಿ ICC ರ್ಯಾಂಕಿಂಗ್ ಅಗ್ರಸ್ಥಾನಕ್ಕೆ ಬುಮ್ರಾ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಜಸ್ಪ್ರೀತ್ ಬುಮ್ರಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ದಟ್ ಇಸ್ ICC ಟೆಸ್ಟ್ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಈ ಸ್ಥಾನಕ್ಕೇರಿದ ಭಾರತ ತಂಡದ ಮೊದಲ ವೇಗಿಯಾಗಿದ್ದಾರೆ. ದಿಸ್ ಇಸ್ ಯುನಿಕ್ ಫ್ಯಾಕ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್. ಅದಾಯ್ತಾ? ಮೊದಲ ವೇಗಿ ಬೌಲರ್ ಅಂದರೆ ಫಾಸ್ಟ್ ಬಾಲರ್ ಫಸ್ಟ್ ಟೈಮ್ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಅಶ್ವಿನಿ ಅವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ, ಭಾರತದ ಒಂದು ಸ್ಪಿನ್ನರು. ಇನ್ನು ICC ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಗಳಿಸಿದ 4ನೇ ಬೌಲರ್ ಆಗಿದ್ದಾರೆ ಇವರು. ಅರ್ಥಾಯ್ತಾ? ಎಷ್ಟನೇ ಬೌಲರು? ಇವರು ಭಾರತೀಯ ಒಂದು 4ನೇ ಬೌಲರ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು ಯಾರು? ಜಸ್ಪ್ರೀತ್ ಬುಮ್ರಾ ಅವರು. ಇನ್ನು ಫಸ್ಟ್ ಟೈಮ್ ಫಾಸ್ಟ್ ಬೌಲರ್ ಇವರು ಈ ಒಂದು ಲಿಸ್ಟಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದು. ಈ ಹಿಂದೆ ಅಶ್ವಿನಿ ಆಗಿರ್ಬೋದು, ರವೀಂದ್ರ ಜಡೇಜಾ ಆಗಿರ್ಬೋದು, ಬಿಷನ್ ಸಿಂಗ್ ಇವರು ಸ್ಥಾನವನ್ನು ಪಡೆದುಕೊಂಡಿದ್ದು. ಈಗ 4ನೇ ಬಾರಿ ಇಂಡಿಯನ್ ಬೌಲರು ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದು ದಟ್ ಈಸ್ ಜಸ್ಪ್ರೀತ್ ಬುಮ್ರಾ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ನೋಡಿ, ಇದೇ ಥರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಡಿಸೆಂಬರ್ 2023ವರೆಗೆ 480 ಆಗುತ್ತೆ. 2022 ಜಾನ್ ಟು ಡಿಸೆಂಬರ್ 2023ವರೆಗೆ ನಿಮಗೆ 920 ಆಗುತ್ತೆ. ಡಿಸ್ಕೌಂಟ್ ಆಗಿ 820 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, UPI ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟನ್ನು ನಮ್ಮ ಈ ಒಂದು ವಾಟ್ಸಪ್ಗೆ ಕಳಿಸಿದ್ರೆ ನಾವು ನಿಮಗೆ ನೋಟ್ಸ್ಗಳನ್ನು PDF ಫಾರ್ಮ್ಯಾಟಲ್ಲಿ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಿಮಗೆ ಈ ಪ್ರಶ್ನೆ ಮತ್ತು ಈ ಇಶ್ಯೂ ನಿಮಗೆ KS ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಏನು ಪ್ರಶ್ನೆ ಕೇಳಿದೆ ನೋಡ್ರಿ, ಕೆಳಗಿನ ಯಾವ ದೇಶವು G4 ಸಂಘಟನೆಯ ಸದಸ್ಯ ರಾಷ್ಟ್ರವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನು, ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವುದೂ ಅಲ್ಲ, ಮೇಲಿನ ಎಲ್ಲವೂ. ಅರ್ಥ ಆಯ್ತಾ? ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ. ಜಪಾನು ಕೂಡ ಸದಸ್ಯ ರಾಷ್ಟ್ರವನ್ನು ಹೊಂದಿದೆ, ಬ್ರೆಜಿಲ್ ಕೂಡ ಸದಸ್ಯತ್ವವನ್ನು ಹೊಂದಿದೆ, ಜರ್ಮನಿ ಕೂಡ ಸದಸ್ಯತ್ವವನ್ನು ಹೊಂದಿದೆ. ಒಟ್ಟಾರೆಯಾಗಿ ಈ ಒಂದು G4 ನೇಷನ್ ಅಂದರೆ 4 ರಾಷ್ಟ್ರಗಳಿದಾವೆ. ಒಂದು ಜಪಾನ್ ಅಂತಕ್ಕಂಥದ್ದು, ತದನಂತರದಲ್ಲಿ ಇನ್ನೊಂದು ಬ್ರೆಜಿಲ್ ಅಂತಕ್ಕಂಥದ್ದು, ಇನ್ನೊಂದು ಜರ್ಮನಿ ಅಂತಕ್ಕಂಥದ್ದು, ಇನ್ನೊಂದು ಇಂಡಿಯಾ. ಒಟ್ಟಾರೆಯಾಗಿ 4 ರಾಷ್ಟ್ರಗಳಿದರ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಇದರ ಮೇಲೆ ಯಾಕೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ ಅಂದರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಏನಂದರೆ, ಭಾರತವು ಸುಮಾರು ವರ್ಷಗಳಿಂದ, ಅರ್ಥ ಆಯ್ತಾ? ಭಾರತವು ಸುಮಾರು ವರ್ಷಗಳಿಂದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಅರ್ಥ ಆಯ್ತಾ? ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದರಲ್ಲಿ ಏನಂದರೆ ಟೋಟಲ್ ಆಗಿ 15 ಜನ ಮೆಂಬರ್ ಇದ್ದಾರೆ. ಸೊ 15 ಜನರಲ್ಲಿ 10 ನಾನ್ ಪರ್ಮನೆಂಟ್ ಮೆಂಬರ್ ಇದ್ದಾವೆ. ಅರ್ಥ ಆಯ್ತಾ? ನಾನ್ ಪರ್ಮನೆಂಟ್ ಮೆಂಬರು. ಸೊ ಇನ್ನೇನಂದರೆ 5 ಪರ್ಮನೆಂಟ್ ಮೆಂಬರ್ ಇದ್ದಾವೆ. ಅರ್ಥ ಆಯ್ತಾ? 5 ಪರ್ಮನೆಂಟ್ ಮೆಂಬರ್ ಇದ್ದಾವೆ. ಸೊ ನಾನು ಇದನ್ನು ಏನು ಹೇಳ್ತಾ ಇದ್ದೀನಿ, ನಿಮಗೆ KS ಎಕ್ಸಾಮಿನೇಷನ್ ಪೇಪರ್ 2, ಅರ್ಥ ಆಯ್ತಾ? ಪೇಪರ್ 2 ಅಡಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಇದು. ಅಂದರೆ ಪೇಪರ್ 2 ಅಂದರೆ ನಾನು GS2 ಬಗ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? GS2 ಬಗ್ಗೆ. ಸೊ ಅದರಲ್ಲಿ 10 ನಾನ್ ಪರ್ಮನೆಂಟ್ ಮೆಂಬರ್ ಇದ್ದಾವೆ, 5 ಪರ್ಮನೆಂಟ್ ಮೆಂಬರ್ ಇದ್ದಾವೆ. ಸೊ 10 ನಾನ್ ಪರ್ಮನೆಂಟ್ ಮೆಂಬರನ್ನು 2 ವರ್ಷಕ್ಕೆ ಒಂದು ಬಾರಿ ಆಯ್ಕೆ ಮಾಡುತ್ತೆ. ಅಂದರೆ 2 ವರ್ಷ ಟೆನ್ಯೂರನ್ನು ಹೊಂದಿರ್ತಾವೆ ಇವು. ಇನ್ನು ಇವು ಪರ್ಮನೆಂಟ್ ಮೆಂಬರ್ ಯಾವಾಗಲೂ ಪರ್ಮನೆಂಟ್ ಆಗಿರ್ತಾವೆ. ಇವ್ರದ್ದು ಏನಂದರೆ ವಿಟೋ ಅಧಿಕಾರವನ್ನು ಹೊಂದಿರ್ತಾವೆ. 5 ಇದ್ದಾವೆ, ಈಗಾಗಲೇ ಹೇಳಿದ್ದೀನಿ, ವಿಟೋ ಪವರನ್ನು ಹೊಂದಿರ್ತಾವೆ. ಸೊ ಭಾರತ ಏನು ಮಾಡ್ತಾ ಇದೆ ಅಂದರೆ, ಸುಮಾರು ವರ್ಷಗಳಿಂದ ಪರ್ಮನೆಂಟ್ ಮೆಂಬರ್ಗೆ ಏನು ಮಾಡ್ತಾ ಇದೆ ಅಂದರೆ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಭಾರತ ಮಾತ್ರವಲ್ಲದೆ ಭಾರತ ಜೊತೆಗೆ ಇತರ 4 ದೇಶಗಳು, ಇತರ 3 ದೇಶಗಳು, ಈಗಾಗಲೇ ಹೇಳಿದ್ದೀನಿ, ಜಪಾನು, ಬ್ರೆಜಿಲ್, ಜರ್ಮನಿ, ಇವುಗಳು ಕೂಡ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡೆಯೋಕ್ಕೋಸ್ಕರ
ಹೋರಾಟವನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ G4 ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ. ಯಾಕೆ ಭಾರತ ಈ ಒಂದು ಸ್ಥಾನಕ್ಕೆ ಈ ಒಂದು ನಾನ್ ಪರ್ಮನೆಂಟ್ ಮೆಂಬರನ್ನು ಪಡೆದುಕೊಳ್ಳಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ, ಇನ್ನೂ ಸಕ್ಸಸ್ ಆಗಿಲ್ಲ ಯಾಕೆ? ಇನ್ನು ಭಾರತಕ್ಕೆ ಏನು ಅರ್ಹತೆಗಳಿದಾವೆ ಈ ಒಂದು ಪರ್ಮನೆಂಟ್ ಮೆಂಬರನ್ನು ಪಡೆದುಕೊಳ್ಳಕ್ಕೆ, ಭಾರತ ಸಾಮರ್ಥ್ಯ ಏನು ಅಂತಕ್ಕಂಥದ್ದು. ಇನ್ನು ಭಾರತ ಈ ಒಂದು ಪರ್ಮನೆಂಟ್ ಮೆಂಬರ್ ಸ್ಟೇಟಸ್ ಅನ್ನು ಪಡೆಯೋಕ್ಕೆ ಅಥವಾ ಸದಸ್ಯತ್ವನ ಪಡೆಯೋಕ್ಕೆ ಏನೇನು ಅಡಕುಗಳಿದಾವೆ ಅದನ್ನು ಕೂಡ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಬೇಕಾದರೂ ಕೇಳ್ಬೋದು ಪ್ರಶ್ನೆ. ಭಾರತವು ಇಲ್ಲಿವರೆಗೆ ಒಂದು UN ಒಂದು ಖಾಯಂ ಸದಸ್ಯವಾಗಿಲ್ಲ, ಇರುವ ಒಂದು ಅಡಕುಗಳ ಬಗ್ಗೆ ಬರೀರಿ ಅಂತ ಕೇಳ್ಬೋದು, ಅಥವಾ ಯಾವ ಥರ ಸೇರ್ತಾರೆ ಅಂತಕ್ಕಂಥ ಬಗ್ಗೆ ಕೇಳ್ಬೋದು, ಅಥವಾ ಭಾರತ ಮುಂದಿರ್ತಕ್ಕಂಥ ಸವಾಲುಗಳು ಏನು ಅಂತಕ್ಕಂಥದ್ರ ಬಗ್ಗೆ ಕೇಳ್ಬೋದು. ಅರ್ಥ ಆಯ್ತಾ? ಸೊ ಇವೆಲ್ಲ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, ಭಾರತವು ಸುಮಾರು ವರ್ಷಗಳಿಂದ ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವವನ್ನು ಪಡೆಯಲು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಈ ಪ್ರಯತ್ನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾವುದಂದ್ರೆ ಚೀನಾದ ವಿಟೋ ಅಧಿಕಾರ. ಅರ್ಥ ಆಯ್ತಾ? ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಏನಂದ್ರೆ ಇಲ್ಲಿ ಅಂದರೆ ಖಾಯಂ ಸದಸ್ಯ ರಾಷ್ಟ್ರಗಳಿದ್ದಾವೆ. ಸೊ ಖಾಯಂ ಸದಸ್ಯ ರಾಷ್ಟ್ರಗಳದ್ದು ಎಷ್ಟಿದಾವೆ? 5 ಇದಾವೆ ಟೋಟಲ್ಲು. ಈ 5 ಖಾಯಂ ಸದಸ್ಯ ರಾಷ್ಟ್ರಗಳು ಏನು ಮಾಡ್ಬೇಕಂದ್ರೆ ಎಲ್ಲವೂ ಏನು ಮಾಡ್ಬೇಕಾದ್ರೆ ಒಮ್ಮತವನ್ನು ವ್ಯಕ್ತಪಡಿಸಬೇಕು. ಅರ್ಥ ಆಯ್ತಾ? ಒಮ್ಮತವನ್ನು ವ್ಯಕ್ತಪಡಿಸಬೇಕು. ಯಾವುದಾದ್ರೂ ಒಂದು ರಾಷ್ಟ್ರ ಒಮ್ಮತವನ್ನು ವ್ಯಕ್ತಪಡಿಸದೇ ಇದ್ದರೆ ಆ ರಾಷ್ಟ್ರ ವಿಟೋವನ್ನು ಚಲಾಯಿಸಿ ಏನು ಮಾಡ್ಬೋದು ಅಂದರೆ ಆ ಡಿಸಿಷನನ್ನು ಕ್ಯಾನ್ಸಲ್ ಮಾಡಬಹುದು. ಸೊ ಈ ಒಂದು ಚೀನಾದ ಅಧಿಕಾರದಿಂದ, ವಿಟೋ ಅಧಿಕಾರದಿಂದಾಗಿ ಚೀನಾದಿಂದಾಗಿ ಭಾರತದ ಒಂದು ಹಲವು ವರ್ಷಗಳ ಪ್ರಯತ್ನ ಏನಾಗ್ತಾ ಇಲ್ಲ, ಯಶಸ್ವಿ ಆಗುತ್ತಾ ಇಲ್ಲ. ಹಾಗಾದರೆ ಭಾರತ ಖಾಯಂ ಸದಸ್ಯತ್ವ ಪಡೆಯಲು ಕಾರಣವೇನು? ಏನೇನು ಅಂಥ ಸಾಮರ್ಥ್ಯಗಳು ಭಾರತಕ್ಕಿದ್ದಾವೆ? ಸೊ ಈ ಸದಸ್ಯತ್ವ ಪಡೆಯೋಕಂದ್ರೆ ನೋಡಿ, ಭಾರತ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ. ದಿಸ್ ಇಸ್ ಒನ್ ಆಫ್ ದಿ ಏನಂದರೆ ಭಾರತದ ಒಂದು ಸ್ಟ್ರೆಂತ್. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಾರೆ. ಸೊ ಜಗತ್ತಿನಲ್ಲಿ ಅತಿ ಒಂದು ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಪೀಪಲ್ ರೆಪ್ರೆಸೆಂಟೇಟಿವ್ ಭಾರತ ಆಗೋದ್ರಿಂದ ಭಾರತಕ್ಕೆ ಈ ಒಂದು ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಇದು ಒಂದು ಭಾರತದ ಸಾಮರ್ಥ್ಯ. ಇನ್ನು ಭಾರತ ಸೈನ್ಯದಲ್ಲಿ 4ನೇ ಬಲಿಷ್ಠ ದೇಶವಾಗಿದೆ. ಅರ್ಥ ಆಯ್ತಾ? ಕೇವಲ ಬಲಿಷ್ಠ ದೇಶವಾಗದೆ ಭಾರತ ಏನು ಮಾಡ್ತಾ ಇದೆ ಅಂದರೆ ಯುನೈಟೆಡ್ ನೇಷನ್ ಏನಿದೆ ಒಂದು ಆರ್ಮಿ ವಿಂಗ್ ಇರುತ್ತೆ, ಅಲ್ಲಿ ಕೂಡ ಆರ್ಮಿ ಇರುತ್ತೆ. ಸೊ ಆ ಒಂದು ಆರ್ಮಿ ವಿಂಗಲ್ಲಿ ಭಾರತದ ಅತಿ ಹೆಚ್ಚು ಒಂದು ಸೈನಿಕರಿದ್ದಾರೆ ಪೀಸನ್ನು ಮೇಂಟೈನ್ ಮಾಡೋಕ್ಕೆ. ಸೊ ಅದಕ್ಕೆ ಭಾರತಕ್ಕೆ ಏನಂದರೆ ಇದು ಒಂದರಿಂದಾಗಿ ನಮಗೆ ಸದಸ್ಯತ್ವನ ಕೊಡಬೇಕು. ಇನ್ನು ಅದಲ್ಲದೆ ಭಾರತವು ಪರಮಾಣು ಬಾಂಬ್ ಹೊಂದಿರುವ ಒಂದು ರಾಷ್ಟ್ರವಾಗಿರ್ತಕ್ಕಂಥದ್ದು. ಈ ಒಂದು ಪರಮಾಣು ಬಾಂಬನ್ನು ಹೊಂದಿದರೂ ಕೂಡ ಭಾರತ ಜಗತ್ತಿನಲ್ಲಿ ಒಂದು ಪೀಸನ್ನು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಸೊ ಆದುದರಿಂದಾಗಿ ದಿಸ್ ಇಸ್ ಒನ್ ಆಫ್ ದಿ ಸ್ಟ್ರೆಂತ್ ಆಫ್ ಇಂಡಿಯಾ ಟು ಪ್ರೊವೈಡ್ ಎ ಪರ್ಮನೆಂಟ್ ಮೆಂಬರ್ಶಿಪ್ ಇನ್ UN ಅಂತಕ್ಕಂಥದ್ದು. ಪ್ರಸ್ತುತ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ನೋಡಿ, ನಾವು 5ನೇ ಅತಿ ದೊಡ್ಡ ಆರ್ಥಿಕತೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದೀವಿ, 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದೀವಿ. ಇಫ್ ಸಪೋಸ್ ಇಂಡಿಯಾದಲ್ಲಿ, ಅರ್ಥ ಆಯ್ತಾ, ಇಂಡಿಯಾದಲ್ಲಿ ಏನಾದರೂ ಡಿಮ್ಯಾಂಡ್ ಏನಾದರೂ ಕಡಿಮೆ ಆದರೆ, ಅರ್ಥ ಆಯ್ತಾ, ಡಿಮ್ಯಾಂಡ್ ಏನಾದರೂ ಕಡಿಮೆ ಆದರೆ ಈ ಒಂದು ಅಮೇರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅವಲ್ಲಿ ಒಂದು ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಅಂದರೆ ಮೋರ್ ದೆನ್ 20 to 30% ಇಲ್ಲಿ ಡಿಮ್ಯಾಂಡ್, ವರ್ಲ್ಡ್ ಡಿಮ್ಯಾಂಡು ಇಂಡಿಯಾದಲ್ಲಿ ಏನಾಗುತ್ತೆ, ಪೂರೈಸುತ್ತೆ. ಸೊ ಅದಕ್ಕೆ ಇಂಡಿಯಾ ಏನು ಮಾಡ್ಬೋದು ಅಂದರೆ ವರ್ಲ್ಡ್ ಆರ್ಡರನ್ನೇ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಅಷ್ಟು ಪವರ್ ಇಂಡಿಯಾದಲ್ಲಿದೆ. ಜನಸಂಖ್ಯೆ ಇರೋದ್ರಿಂದ ಕೇವಲ ಒಂದೇ ಒಂದು ಪವರ್ ಇರಲ್ಲ, ನಾವು ಜನಸಂಖ್ಯೆ ಅತಿ ಹೆಚ್ಚಾಗಿರೋದ್ರಿಂದ ಅತಿ ವಸ್ತುಗಳನ್ನು ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ಇಂಥ ಒಂದು ಪಾಪ್ಯುಲಸ್ ಕಂಟ್ರಿಯಲ್ಲಿ ಅವ್ರ ವಸ್ತುಗಳನ್ನು ನಾವು ಏನಾದರೂ ಬಹಿಷ್ಕಾರ ಮಾಡಿದ್ರೆ ಇಟ್ ಬಿಕಮ್ಸ್ ಎ ವೆರಿ ಇಂಪ್ಯಾಕ್ಟ್ ಆನ್ ದಿ ಗ್ಲೋಬಲ್ ಎಕಾನಮಿ. ಗ್ಲೋಬಲ್ ಎಕಾನಮಿಯನ್ನು ಟರ್ನ್ ಮಾಡುವ ಮತ್ತು ಆಫ್ ಮಾಡುವ ಒಂದು ಕೆಪಾಸಿಟಿ ಇಂಡಿಯಾಕ್ಕಿದೆ. ಅದಲ್ಲದೆ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಸೊ ಆದುದರಿಂದಾಗಿ ಭಾರತಕ್ಕೆ ಕೊಡಬೇಕು ಅಂತಕ್ಕಂಥದ್ದು, ಭಾರತ ಸ್ಟ್ರೆಂತ್ ಇದೆ ಅಂತಕ್ಕಂಥದ್ದು ಇದೊಂದು ಕಾರಣ. ವಿಶ್ವಸಂಸ್ಥೆ ಶಾಂತಿ ಪಾಲನಾ ಸಮಿತಿಗೆ ಬಹುದೊಡ್ಡ ಕೊಡುಗೆ ನೀಡುವ ದೇಶವಾಗಿದೆ. ಅರ್ಥ ಆಯ್ತಾ? ನಾನು ಈಗಾಗಲೇ ಹೇಳಿದ್ದೀನಿ. ಹವಾಮಾನ ಬದಲಾವಣೆ ಸಂಬಂಧಿಸಿದ ವಿಶ್ವಸಂಸ್ಥೆ ಪ್ರಯತ್ನದಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತ ಏನು ಮಾಡ್ತಾ ಇದೆ, ನಾಯಕತ್ವವನ್ನು ವಹಿಸ್ಕೊಳ್ತಾ ಇದೆ. ಆ ಒಂದು ವಿಶ್ವಸಂಸ್ಥೆ ಏನು ಒಂದು ಇದಾವೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ. ರೀಸೆಂಟ್ ನರೇಂದ್ರ ಮೋದಿ ಗೌರ್ಮೆಂಟ್ ಬಂದಾಗಿನಿಂದನೂ ಕೂಡ ಈ ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಅತಿ ಸೀರಿಯಸ್ ಆಗಿ ಸ್ಟೆಪ್ಸ್ಗಳನ್ನು ತಗೋತಾ ಇದ್ದಾರೆ. ಭಾರತ ಪ್ರತಿ ವರ್ಷ ವಿಶ್ವಸಂಸ್ಥೆಗೆ ಸುಮಾರು $40 ಬಿಲಿಯನ್ ಹಣವನ್ನು ಏನು ಮಾಡುತ್ತೆ, ಹಣವನ್ನು ನೀಡುತ್ತೆ. ಪೀಸನ್ನು ಮೇಂಟೈನ್ ಮಾಡೋಕ್ಕೆ ಇಷ್ಟು ಡಾಲರನ್ನು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಸೊ ಆದುದರಿಂದಾಗಿ ವಿಶ್ವಸಂಸ್ಥೆಗೆ ಭಾರತಕ್ಕೆ ನೀವು ಖಾಯಂ ಸದಸ್ಯತ್ವವನ್ನು ಕೊಡಬೇಕು ಅಂತಕ್ಕಂಥದ್ದು ಭಾರತ ಸುಮಾರು ವರ್ಷಗಳಿಂದ ಏನು ಮಾಡ್ತಾ ಇದೆ, ಡಿಮ್ಯಾಂಡನ್ನು ಇಡ್ತಾ ಇದೆ. ಇನ್ನು ಜಾಗತಿಕ ಆರ್ಥಿಕತೆ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, ಇಫ್ ಸಪೋಸ್ ಎನಿ ಪ್ರಾಡಕ್ಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ಎನಿ ಪಾರ್ಟ್ ಆಫ್ ದಿ ಕಂಟ್ರಿ, ಯಾವುದೇ ಒಂದು ಕಂಟ್ರಿಯಲ್ಲಿ ಪ್ರೊಡಕ್ಟು ಪ್ರೊಡಕ್ಷನ್ ಆದರೆ
ಸೊ ಆ ಪ್ರಾಡಕ್ಟು ಇಂಥ ಒಂದು ಪಾಪ್ಯುಲಸ್ ಕಂಟ್ರಿಯಲ್ಲಿ ಏನಾದರೂ ನಾವು ಅದು ಬರೋಕ್ಕೆ ಬಿಡಲಿಲ್ಲ ಅಂದರೆ ಸೊ ಇಟ್ಸ್ ಬಿಕಮ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಎಕನಾಮಿ. ಅರ್ಥ ಆಯ್ತಾ? ನಾವು ಗ್ಲೋಬಲ್ ಎಕನಾಮಿಕ್ ಆರ್ಡರನ್ನು ಚೇಂಜ್ ಮಾಡ್ಬೋದು. ಸೊ ಅಂಥ ಒಂದು ಸ್ಟ್ರೆಂತನ್ನು ಹೊಂದಿರತಕ್ಕಂಥ ಈ ದೇಶಕ್ಕೆ ಯಾಕೆ ನೀವು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಭಾರತ ಯಾವಾಗಲೂ ಈ ಇಶ್ಯೂವನ್ನು UN ಮುಂದೆ ತಗೊಂಡು ಹೋಗ್ತಾ ಇದೆ. ಬಟ್ ಆ ಒಂದು ಇಶ್ಯೂವನ್ನು ತಗೊಂಡು ಹೋದಾಗ ನಮಗೆ ಬದ್ಧವೈರಿಯಾಗಿರ್ತಕ್ಕಂಥ ಚೀನಾ ಮತ್ತು ಪಾಕಿಸ್ತಾನ ಏನು ಮಾಡ್ತಾ ಇದ್ದಾವೆ ಅಂದರೆ ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾವೆ. ಭಾರತ ಕಾಯಂ ಸದಸ್ಯವಾಗಲು ಇರುವ ಸವಾಲುಗಳೇನು? ಏನೇನು ಸವಾಲುಗಳಿದಾವೆ ಅಂದರೆ ಚೀನಾ ಭಾರತವನ್ನು ಎಂದಿಗೂ ಬೆಂಬಲಿಸುವುದಿಲ್ಲ. ಫಸ್ಟ್ ಚಾಲೆಂಜ್, ವಾಟ್ ಆರ್ ದಿ ಚಾಲೆಂಜಸ್ ಫಾರ್ ಇಂಡಿಯಾ ಟು ಗೆಟ್ ಎ ಪರ್ಮನೆಂಟ್ ಮೆಂಬರ್ಶಿಪ್ ಇನ್ UN? ಅರ್ಥ ಆಯ್ತಾ? ಫಸ್ಟ್ ಚಾಲೆಂಜು. ಇನ್ನು ಕಾಫಿ ಕ್ಲಬ್ ದೇಶಗಳ ವಿರೋಧ. ಅರ್ಥ ಆಯ್ತಾ? ಕಾಫಿ ಕ್ಲಬ್. ಸೊ ಇಲ್ಲಿ ಕಾಫಿ ಕ್ಲಬ್ ಅಂತಕ್ಕಂಥದ್ದು ಒಂದು ಒಕ್ಕೂಟ ಇದೆ. ಒಂದು ಕಾಫಿ ಕ್ಲಬ್ ಅಂದರೆ ಕಾಫಿ ಕುಡಿಯುವ ರಾಷ್ಟ್ರಗಳಂತಲ್ಲ. ಕಾಫಿ ಕ್ಲಬ್ ಅಂದರೆ ಒಂದು ಒಕ್ಕೂಟ. ಸೊ ಈ ಒಕ್ಕೂಟ ಏನು ಮಾಡ್ತಂದರೆ ಇಲ್ಲಿ 4 ದೇಶಗಳಿದ್ದಾವೆ. ಯಾವ ಥರ ಒಂದು ನಾನು ಈಗಾಗಲೇ ಹೇಳಿದೆ ನಿಮಗೆ, G4 ನೇಷನ್ಗಳು ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡೆಯೋಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅವುಗಳ ವಿರುದ್ಧವಾಗಿ ಕಾಫಿ ಕ್ಲಬ್ ಅಂತಕ್ಕಂಥ ಒಂದು ಸಂಸ್ಥೆ ಸ್ಥಾಪನೆಯಾಗಿದೆ. ಅದು ಏನು ಮಾಡ್ತಾ ಇದೆ? ವಿರೋಧವನ್ನು ಮಾಡ್ತಾ ಇದೆ. ಅವುಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. UN ಚಾರ್ಟರ್ಗೆ ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಅರ್ಥ? UN ಚಾರ್ಟರ್ ಏನಿದೆ ಪ್ರಸ್ತುತವಾಗಿ ಅದಕ್ಕೆ ಬದಲಾವಣೆಯನ್ನು ತರಬೇಕಾಗತ್ತೆ. ಇಟ್ ಈಸ್ ಒನ್ ಆಫ್ ದಿ ಚಾಲೆಂಜ್. UN ಚಾರ್ಟರ್ ಬದಲಾವಣೆ ತರಲು ಎಲ್ಲ ರಾಷ್ಟ್ರಗಳ ಒಳಗೊಳ್ಳುವಿಕೆ ಅಲ್ಲಿ ಬೇಕಾಗುತ್ತೆ. ಸೊ ಇಟ್ ಈಸ್ ಏನಾದರೂ ಒನ್ ಆಫ್ ದಿ ಚಾಲೆಂಜ್ ಅಂತ ಹೇಳ್ತೀವಿ. ಎಲ್ಲ ಚಾಲೆಂಜಸ್ಗಳು ಗೊತ್ತಿರಬೇಕು, ಭಾರತ ಸ್ಟ್ರೆಂತ್ ಬಗ್ಗೆ ಗೊತ್ತಿರಬೇಕು. ಇನ್ನು G4 ದೇಶಗಳ ಬಗ್ಗೆ ಮಾತಾಡ್ತಾ ಬಂದಾಗ UN ನಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ಒಂದು ಸಂಘಟನೆಯಾಗಿದೆ. ಅರ್ಥ? ಅದರಲ್ಲಿ ಎಷ್ಟು? ಭಾರತ, ಜಪಾನ್, ಇಂಡಿಯಾ ಮತ್ತು ಜರ್ಮನಿ ಇವು 4 ದೇಶಗಳೆಂದರೆ ಸದಸ್ಯ ರಾಷ್ಟ್ರವನ್ನು ಹೊಂದಿದ್ದೇವೆ. ಅರ್ಥ ಆಯ್ತಾ? ನಾವೇನು ಬರ್ತೀವಿ ಸಿಂಪಲ್ ಆಗಿ ಬಿಗ್ J ಅಂತ ನೆನಪಿಟ್ಕೊಳ್ಳಿ. ಸೊ ಬಿಗ್ ಅಂದರೆ ಇಲ್ಲಿ B ಅಂದರೆ ಬ್ರಾಜಿಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ I ಅಂದರೆ ಇಂಡಿಯಾ ಅಂತ ಹೇಳ್ತೀವಿ. ಇನ್ನು ತದನಂತರ ಇಲ್ಲಿ G ಅಂದರೆ ಏನಂದರೆ ಜರ್ಮನಿ ಅಂತ ಹೇಳ್ತೀವಿ. ಇನ್ನು J ಅಂದರೆ ಜಪಾನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇವು 4 ದೇಶಗಳಿಂದ ಸದಸ್ಯತ್ವವನ್ನು ಹೊಂದಿದ್ದೇವೆ. ಕಾಯಂ ಸದಸ್ಯ ನೀಡಿದರೆ 15 ವರ್ಷದವರೆಗೆ ವೀಟೋ ಅಧಿಕಾರ ಬೇಡವೆಂದು ಪ್ರಸ್ತಾಪಿಸಿದರೂ ಸದಸ್ಯತ್ವ ಸಿಕ್ಕಿಲ್ಲ. ಈ ದೇಶಗಳೇನು ಮಾಡಿದೆವು ಅಂದರೆ ನಮಗೇನು ಕಾಯಂ ಸದಸ್ಯತ್ವ ಕೊಡಿ, 15 ವರ್ಷಗಳವರೆಗೆ ವೀಟೋ ಅಧಿಕಾರ ಕೂಡ ನಮಗೆ ಕೊಡಬೇಡಿ ಅಂತ ಪ್ರಸ್ತಾಪಿಟ್ಟರೂ ಕೂಡ ಈ ಒಂದು 4 ದೇಶಗಳಿಗೆ ಏನಂದರೆ ಕಾಯಂ ಸದಸ್ಯತ್ವ ಸಿಕ್ಕಿಲ್ಲ. G4 ದೇಶಗಳಿಗೆ ಕಾಯಂ ಸದಸ್ಯತ್ವವನ್ನು ಸಿಗದೆ ಹಾಗೆ ಮಾಡಲು 4 ದೇಶಗಳು ಕಾಫಿ ಕ್ಲಬ್ ಎಂಬ ಸಂಘಟನೆಯನ್ನು ಸ್ಥಾಪನೆ ಮಾಡಿವೆ. ಅಂದರೆ ಕಾಫಿ ಕ್ಲಬ್ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ ಆಯ್ತಂದರೆ 1990 ಈ G4 ದೇಶಗಳಿಗೆ ಏನು ಮಾಡ್ತಾ ಇದ್ದಾವೆ? ಅಪೋಸನ್ನು ಮಾಡ್ತಾ ಇದೆ. 1 ಇಟ್ಲಿ, 2 ಪಾಕಿಸ್ತಾನ್, 3 ಮೆಕ್ಸಿಕೋ, 4 ಈಜಿಪ್ಟ್. ಇವು ಏನಂದರೆ ಕಾಫಿ ಕ್ಲಬ್ ಒಂದು ಸಂಸ್ಥೆಗಳಾಗಿ ಅಂದರೆ ಇದರ ಒಂದು ಸದಸ್ಯತ್ವನ ಪಡೆದುಕೊಂಡಿರ್ತಕ್ಕಂಥದ್ದು ಈ ಒಂದು G4 ದೇಶಗಳಿಗೆ ವಿರುದ್ಧವಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ ಆದರೆ ಕಾಫಿ ಕ್ಲಬ್ ಅಂತ ಹೇಳ್ತೀವಿ. ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಹಾಗಾದರೆ ಸದಸ್ಯತ್ವದ ನಿರಾಕರಣೆ. ಇನ್ನೊಂದು ನಿಮಗೊಂದು ವಿಷಯನ ಹೇಳಬೇಕಿಲ್ಲಿ. ಭಾರತ ಇಲ್ಲಿವರೆಗೆ ಒಂದು ಸದಸ್ಯತ್ವನ ಪಡೆದುಕೊಂಡಿಲ್ಲ, ಕಾಯಂ ಸದಸ್ಯತ್ವ. ಆಮೇಲೆ ಭಾರತಕ್ಕೆ ಇನ್ನೊಂದು ಏನಂದರೆ 1950 ಮತ್ತು 1955ರಲ್ಲಿ 2 ಬಾರಿ ಭಾರತಕ್ಕೆ ಆಹ್ವಾನ ಬಂದಿತ್ತು, ನೀವು ಒಂದು ಕಾಯಂ ಸದಸ್ಯತ್ವನ ಪಡೆದುಕೊಳ್ಳಿ ಅಂತ. ಬಟ್ ಭಾರತದ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಆಗಿನ ಒಂದು ಸ್ಥಿತಿಗತಿಗೆ ಅನುಗುಣವಾಗಿ ಅವ್ರು ಏನು ಮಾಡಿದ್ರೆ ಅಂದರೆ ಒಂದು ರೀಜನಲ್ ಇಶ್ಯೂ ಇರೋದ್ರಿಂದಾಗಿ ಅವ್ರು ಅವಾಗ ಏನಂದರೆ ಇದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಲಿಲ್ಲ. ಆ ಒಂದು ನಿರ್ಧಾರ ಏನಂದರೆ ಇಲ್ಲಿ ಒಳಗೆ ನಾವು ಬರಳಬೇಕಾಗಿದೆ. ಅದಾಯ್ತಾ? ಸೊ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಬಟ್ ಅವಾಗ ಆ ಸ್ಥಿತಿಗತಿಗಳು ಇದ್ದು ಸೊ ಅವರು ಒಂದು ಫಾರಿನ್ ಪಾಲಿಸಿಯಲ್ಲಿ ಏನಾದರೂ ಅಡಕೆ ಇದ್ರಿಂದಾಗಿ ಈ ಥರ ಡಿಸಿಷನನ್ನು ಅವ್ರು ತೊಗೊಂಡಿದ್ದಾರೆ. ಅವಾಗ 1950ರಲ್ಲಿ ಚೀನಾವನ್ನು ಹೊರ ತೆಗೆದು ಭಾರತಕ್ಕೆ ಸೇರಿಸುವುದಾಗಿ ಅಮೆರಿಕ ಪ್ರಸ್ತಾಪ ಮಾಡ್ತು. ಅರ್ಥ ಆಯ್ತಾ? ಭಾರತಕ್ಕೆ. ಆದರೆ ಭಾರತ ಇದೇನು ಮಾಡ್ತು? ಈ ಆಫರನ್ನು ನಿರಾಕರಣೆ ಮಾಡ್ತು. ಅದಲ್ಲದೆ 1955ರಲ್ಲಿ ಸೋವಿಯತ್ ಒಕ್ಕೂಟ ಅರ್ಥ ಆಯ್ತಾ? ಒಕ್ಕೂಟ ಪ್ರಸ್ತಾಪಿಸಿತ್ತು. ಭಾರತ ಅವಾಗಲೂ ಕೂಡ ಏನು ಮಾಡ್ತು? ನಿರಾಕರಣೆಯನ್ನು ಮಾಡ್ತು. ಭಾರತ ಮೇಲಿನ ಆಫರ್ಗೆ ಏನೈತೆ ಒಪ್ಪಿಕೊಂಡಿದ್ದಾರೆ ಚೀನಾದ ಜೊತೆ ದ್ವೇಷ ಕಟ್ಟಿಕೊಳ್ಬೇಕಾಗಿತ್ತು. ನಾವು ಚೀನಾ ಜೊತೆ ದ್ವೇಷ ಕಟ್ಟಬೇಕಾಗಿತ್ತು. ದ್ವೇಷ ಅಂದರೆ ಎರಡಕ್ಕರ ಮಧ್ಯದಲ್ಲಿ ದ್ವೇಷನ ಹುಟ್ಟಿತ್ತು. ಸೊ ನಾವೇನು ಮಾಡಿದರೆ ಪಂಚಶೀಲ ತತ್ವಗಳಿಗೆ ಸೈನ್ ಹಾಕಿದ್ದೀವಿ. ಸೊ ಇದೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ನಮ್ಮ ಫಾರಿನ್ ಪಾಲಿಸಿ ಅನ್ನೋ ಒಂದು ದೃಷ್ಟಿಯಿಂದಾಗಿ ಜವಾಹರ್ಲಾಲ್ ನೆಹರು ಅವರು ಅವಾಗ ಏನಂದರೆ ಈ ಒಂದು ಆಫರ್ಗಳಿಗೆ ಒಪ್ಪಿಕೊಂಡಿರಲಿಲ್ಲ. ಬಟ್ ವಿಪರ್ಯಾಸ ಅಂದರೆ ಏನಂದರೆ ಅವಾಗ ಚೀನಾವನ್ನು ಹೊರಗಾಕಿ ನಮಗನ್ನು ಆಫರ್ ಕೊಟ್ಟಿದ್ರು. ಅರ್ಥ ಆಯ್ತಾ? ಸೊ ಅವಾಗ ನಾವು ಒಪ್ಕೊಳ್ಳಲಿಲ್ಲ. ಬಟ್ ಭಾರತವನ್ನು ಒಳಗಡೆ ಬರೋಕ್ಕೆ ಈಗ ಚೀನಾವೇ ಬಿಡ್ತಾ ಇಲ್ಲ. ಇದು ಒಂದು ವಿಪರ್ಯಾಸವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳ್ಬೋದು. ನೋಡಿರಿ, ನಮ್ಮ ಚಾನಲ್ ಮೆಂಬರ್ಶಿಪ್ ಕೂಡ ಪಡೆದುಕೊಳ್ಬೋದು. ತಮಗೆ ಅಲ್ಲಿ ಜಾಯಿನ್ ಬಟನನ್ನು ಕ್ಲಿಕ್ ಮಾಡೋ ಮುಖಾಂತರ ಇದರ ಲೆವೆಲ್ಸ್ಗಳಿದಾವೆ 399 ಮತ್ತು 299. ನೀವು ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳನ್ನು ಮತ್ತು ಸ್ಪೆಷಲ್ ಕ್ಲಾಸ್ಗಳಲ್ಲಿ ಎಂಜಾಯ್ ಮಾಡ್ಬೋದು. ನೋಡಿರಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಇತ್ತೀಚೆಗೆ ಯಾವ ರಾಜ್ಯ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರಾಖಂಡ್ ಇಸ್ ದ ರೈಟ್ ಆನ್ಸರ್.
ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟು. ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಯನ್ನು ಕೇಳ್ಬೋದು. ನಿಮ್ಗೆ ಈಗಾಗಲೇ ನಾನು ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೇನು, ಭಾರತ ಸಂವಿಧಾನದ 44ನೇ ವಿಧಿ ಹೇಳುತ್ತೆ. ಆಮೇಲೆ ಮೊದಲ ಜಾರಿಗೆ ತಂದ ರಾಜ್ಯ ನಾವು ಆ್ಯಕ್ಚುಲಿ ಗೋವಾ ಅಂತೀವಿ, ಅದು ಗೋವಾ ತಪ್ಪು. ಅದು ನಾವು ತಂದಿದ್ದಲ್ಲ, ಅದು ಪೋರ್ಚುಗೀಸರು ತಂದಿರ್ತಕ್ಕಂಥ ಕೋಡ್ ಅದು. ಪೋರ್ಚುಗೀಸರು ತಂದಿರ್ತಕ್ಕಂಥ ಕೋಡನ್ನು ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಬಟ್ ಭಾರತೀಯರು ತಂದಿದ್ದಲ್ಲ. ಭಾರತೀಯರು ತಂದಿದ್ದಂದ್ರೆ ಫಸ್ಟ್ ರಾಜ್ಯ ಅಂದರೆ ಅದು ಉತ್ತರಾಖಂಡ್ ಅಂತ ನಾವು ಹೇಳ್ತೀವಿ. ಏಕರೂಪ ನಾಗರಿಕತೆ ಸಂಹಿತೆ ಮಸೂದೆಗೆ ಉತ್ತರಾಖಂಡದ ವಿಧಾನಸಭೆಯಲ್ಲಿ ಅಂಗೀಕಾರ ನೀಡಲಾಯಿತು. ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಫಸ್ಟ್ ಟೈಮು ಈ ಥರವಾಗಿ ಭಾರತೀಯರಿಂದ ಭಾರತೀಯ ರಾಜ್ಯ ಅಂದರೆ ಅದೇ ಗೋವಾದಲ್ಲಿ ತಂದಿದ್ದು ಪೋರ್ಚುಗೀಸರು ತಂದಿದ್ದು, ಸ್ವಂತ ನಾವು ತಂದಿದ್ದು ಉತ್ತರಾಖಂಡ್ ಫಸ್ಟ್ ಸ್ಟೇಟ್. ಅರ್ಥ ಆಯ್ತಾ? ಇತ್ತೀಚೆಗೆ ಕಂಡುಹಿಡಿಯಲಾದ ಸ್ಪೆರೋಥಿಕಾ ವರ್ಷುಬ 1 ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೊಂದು ಕಪ್ಪೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಂಶೋಧಕರು ಕರ್ನಾಟಕದ ಬೆಂಗಳೂರು ಒಂದು ರಾಜನಕುಂಟೆ ಬಳ್ಳಿ ಒಂದು ಬುಡುಮನಹಳ್ಳಿಯಲ್ಲಿ ಕಂಡುಬರುವ ಸ್ಪೆರೋಥಿಕಾ ವರ್ಷುಬ ಎಂಬ ಹೆಸರಿನ ಹೊಸ ಜಾತಿಯ ಕಪ್ಪೆಯನ್ನು ಕಂಡುಹಿಡಿದಿದ್ದಾರೆ. ಕರ್ನಾಟಕದಲ್ಲಿ ಕಂಡುಹಿಡಿದರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ KS ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಹೇಳಿದರೆ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಸೆಕ್ಷನ್ದಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿರಬೇಕು ಈ ಸಣ್ಣ ಪುಟ್ಟ ನ್ಯೂಸ್ಗಳು. ಯಾವ ಭಾರತೀಯ ಆಟಗಾರನು ಅಥವಾ ಆಟಗಾರ್ತಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ ಟಾರ್ಚ್ ಬೇರರ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಅಭಿನವ್ ಬಿಂದ್ರಾ ಇಸ್ ದ ರೈಟ್ ಆನ್ಸರ್. ಮಾಜಿ ಭಾರತೀಯ ಶೂಟರ್ ಮತ್ತು ಭಾರತದ ಮೊದಲ ವೈಯಕ್ತಿಕ ಒಲಿಂಪಿಕ್ನಲ್ಲಿ ಚಿನ್ನದ ಪದಕಕ್ಕೆ ವಿಜೇತವಾಗಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಯಾರಂದರೆ ನಾವೇನು ಕರಿತೀವಿ ಬಿಂದ್ರಾ ಅಂತ ಹೇಳ್ತೀವಿ, ಅಭಿನವ್ ಬಿಂದ್ರಾ. ಆಯಿತಾ? ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಫಸ್ಟ್ ಟೈಮ್ ವೈಯಕ್ತಿಕ ವಿಭಾಗದಲ್ಲಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಶ್ರೇಯಸ್ಸು ಅಭಿನವ್ ಬಿಂದ್ರಾ ಅವರಿಗೆ ಸಲ್ಲುತ್ತೆ. ಆ ಅಭಿನವ್ ಬಿಂದ್ರಾ ಅವರು ಪ್ಯಾರಿಸ್ನ ಒಂದು 2024ರಲ್ಲಿ ನಡೆಯುವ ಒಲಿಂಪಿಕ್ಸ್ ಜ್ಯೋತಿ ರಿಲೆಯಲ್ಲಿ ಭಾಗವಹಿಸಲು ಟಾರ್ಚ್ ಬೇರರ್ ಆಗಿ ಆಯ್ಕೆಯಾಗಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು 2024ರ ಒಲಿಂಪಿಕ್ಸ್ಗಳು ಎಲ್ಲಿ ನಡೀತಾ ಇದಾವೆ ಅಂತಕ್ಕಂಥ ಗೊತ್ತಿರಬೇಕು. ಪ್ಯಾರಿಸ್ನಲ್ಲಿ ಸುಮಾರು ಬಾರಿ ನಿಮ್ಮ ಪ್ರೀವಿಯಸ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ ನೆಕ್ಸ್ಟ್ ಇದೆ ಆನ್ಲೈನ್ ಮೊದಲನೇ ಪ್ರಶ್ನೆ. ಸೇಫ್ ಇಂಟರ್ನೆಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಬ್ರವರಿ 6. ಇತ್ತೀಚೆಗೆ ಯಮನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅಹ್ಮದ್ ಅವಾದ್ ಬಿನ್ ಮುಬಾರಕ್ ಅಂತಕ್ಕಂಥವ್ರು. ಇತ್ತೀಚೆಗೆ ಭಾರತ ಸರ್ಕಾರ ಯಾರಿಗೆ ಭಾರತ ರತ್ನ ಘೋಷಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ LK ಅಡ್ವಾಣಿ. 66ನೇ ಒಂದು ಗ್ರಾಮಿ ಪ್ರಶಸ್ತಿ 4ನೇ ಬಾರಿಗೆ ಯಾರ ಒಂದು ಆಲ್ಬಮ್ ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಟೇಲರ್ ಸ್ವಿಫ್ಟ್. ಇಂಪಾರ್ಟೆಂಟ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.